ಸರ್ ಮತ್ತೊಂದು ವಿಚಾರ ಏನಂತಂದ್ರೆ ಈ ವಿಧಾನಸೌಧಕ್ಕೂ ಹಾಗೂ ಬೆಂಗಳೂರು ಹೊರವಲಯಕ್ಕೂ ಒಂದು ಸುರಂಗ ಇದೆ ಅಂತ ಇಲ್ಲ ಇಲ್ಲ ಹೇಳ್ತಾರೆ. ಅದು ಯಾರು ಇಲ್ಲ ತಪ್ಪು ಅದು. ಅದು ಯಾರು ಆ ರೀತಿ ಇಲ್ಲ ಏನಿಲ್ಲ. ಇಲ್ಲ ಅದೆಲ್ಲ ಯಾವುದು ಇಲ್ಲ ಸುರಂಗ ಇಲ್ಲ ಬಟ್ ಬಟ್ ಕನೆಕ್ಟಿಂಗ್ ಬ್ರಿಡ್ಜ್ ಮಾಡ್ಬೇಕು ಅಂತಿದ್ದಾರೆ ಅಸೆಂಬ್ಲಿಗೂ ಕೌನ್ಸಿಲ್ ಒಳಗಡೆ ಅಸೆಂಬ್ಲಿಗೆ ಹೋಗಕ ದಾರಿ MLA ಸುತ್ಕೊಂಡು ಹೋಗ್ಬೇಕು ಅದಕ್ಕೆ ಒಂದು ಬ್ರಿಡ್ಜ್ ಮಾಡ್ಬೇಕು ಅಂತ ಒಂದು ಪ್ರಪೋಸಲ್ ಇದೆ ಕನೆಕ್ಟಿಂಗ್ ಬ್ರಿಡ್ಜ್ ಅಂತ ಅದು ಹೊಸ PWD ಮಿನಿಸ್ಟರ್ ಚಾಲನೆ ತಗೊಂಡ್ಬೇಕು ಸರ್ ಸುರಕ್ಷತೆ ವಿಚಾರಕ್ಕೆ ಬರೋದಾದ್ರೆ ಪೊಲೀಸ್ ಎಷ್ಟು ಸೇಫ್ 3 ಲೈನ್ ಸೆಕ್ಯೂರಿಟಿ ಇದೆ 3 ಲೈನ್ ಸೆಕ್ಯೂರಿಟಿ ಒಂದು CRPF ಅವ್ರು ತಗೊಂಡಿದ್ದಾರೆ 4 ಕಡೆ 4 ಅವರೇ ಒಂದು 4 ಜನ ಶಿಫ್ಟ್ 3 ಸಲ ಶಿಫ್ಟ್ ಅಮ್ಮ 3 ಶಿಫ್ಟ್ ಅವರೇನೆ ಸುಮ್ಗೆ ಕೂತಿರ್ತಾರೆ ವಿಧಾನಸೌಧ ಕಾಯ್ಬೇಕಷ್ಟೇ 3 ಶಿಫ್ಟ್ ಅವ್ರಿಗೊಂದು ಕೊಠಡಿ ಇದೆ ಬೇಸಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಒಂದು 20-25 ಜನ ರೊಟೇಷನ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾರೆ ಅವರೇ ಒಂದಿಷ್ಟು ಕಡಿಮೆ ನಿನಗೆ ಒಂದು 200 ಜನ ಸಿಗ್ತಾರೆ ಆಮೇಲೆ ನಮ್ಮ ಪೊಲೀಸ್ನವರು 3 ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾರೆ ಹೆಚ್ಚು ಕಡಿಮೆ ಒಂದು 500-600 ಜನ ಒಟ್ಟು 1000 ಜನ ಇದ್ದಾರೆ ಸೆಕ್ಯೂರಿಟಿ ಅದಕ್ಕೆ ಮೇಲ್ಪಟ್ಟು ಗುಸ್ತಿಯಲ್ಲಿ ಬರ್ತಾರೆ ಮುಫ್ತಿಯಲ್ಲಿ ಬರ್ತಾರೆ ಚೆಕ್ ಮಾಡ್ತಾರೆ ಇನ್ನೊಂದು ಗೊತ್ತಿಲ್ಲ ನಿನಗೆ ಹೆಂಗೋ ಗೈಡ್ ಸರ್ವಿಸ್ ಮಾಡ್ತಾ ಇದ್ದೆ ಅವನು ಮುಫ್ತಿಯಲ್ಲಿ ನೋಡ್ಕೊಂಡು ಹೋಗಿ ಹೇಳ್ಬಿಟ್ಟ ಅವನು ಅದ್ ಯಾವನೋ ಬಂದು ಗೈಡ್ ಮಾಡ್ತಾವನೆ ಅಂತ ಹೇಳಿ ನಾನು ಮುಂಚೆ ಅವ್ನು ನನ್ನ ಬೈನಾಕ್ಯುಲರ್ ಅಸೆಂಬ್ಲಿಯಲ್ಲಿ ಇವ್ನು ಯಾರಪ್ಪ ಬಂದಿರೋನು ಹೊಸ ಇವನು ನನ್ ಕರೆದ್ರು ಏನಪ್ಪ ಅಲ್ಲ ಸ್ವಾಮಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಗೊತ್ತಿಲ್ಲ ಅವ್ರಿಗೆ ಮುಫ್ತಿಯಲ್ಲಿ ಆಮೇಲೆ ಎಲ್ಲೆಲ್ಲಿ ಏನೇನು ನಡೆಯುತ್ತೆ ಅಂತ ಇಂಟೆಲಿಜೆನ್ಸ್ ಬೇರೆ ಅವ್ರು ಹೋಗ್ತಾರೆ ಇಬ್ಬರು ಬಿಟ್ಟಿರ್ತಾರೆ ಇಂಟೆಲಿಜೆನ್ಸ್ ಆಮೇಲೆ ಯಾರು ಬರಂಗಿಲ್ಲ ಜನ ಕರ್ಕೊಂಡ್ ಬರಂಗಿಲ್ಲ ನಿಗದಿತವಾಗಿ 3 ಗಂಟೆ ಮೇಲೆ ಬರ್ಬೋದು ಸಾರ್ವಜನಿಕರಿಗೆ ಈಗ ಪಾಸ್ ಸಿಸ್ಟಮ್ ಮಾಡಿದ್ದಾರೆ ಆ ಪಾಸ್ ನಿನಗೆ ಬರ್ತದೆ ಎಲೆಕ್ಟ್ರಾನಿಕ್ ಪಾಸ್ ಅಂತ ತೋರಿಸಿದ್ರೆ ಬಿಡ್ತಾರೆ ಅಂದ್ರೆ ಫ್ರೀ ಆಗಿರುತ್ತೆ ಅದೊಂದಿದೆ ಹೌದು ಫ್ರೀ ನಾಟ್ ಪೇಡ್ ಅಂದ್ರೆ ಕಂಪ್ಲೀಟ್ ಆಗಿ ವಿಧಾನಸೌಧದ ಒಳಗಡೆ ಎಲ್ಲ ಅಲ್ಲ ಅಲ್ಲಿ ನೋಡೋದಲ್ಲ ಹೋಗ್ಬೋದು ಏನಾನ ಪತ್ರ ಕೊಡಕ್ಕೆ ನೋಡೋದಕ್ ಬರೀ 2 ದಿನ KSDC ಅವರು ಮಾಡಿರ್ತಕ್ಕಂಥದ್ದು ವಾಕಿಂಗ್ ಗೈಡ್ಸ್ ಅಂತ ಮಾಡಿದ್ದಾರೆ ನಿಮ್ಗೆ ಆ 2 ದಿನದಲ್ಲಿ ಒಬ್ರೊಬ್ರು ಬ್ಯಾಚ್ 20 ಜನ ಕೊಡ್ತಾರೆ ಅದಕ್ಕೊಂದು ಗೈಡ್ ಕೊಟ್ಟಿರ್ತಾರೆ ಇತ್ತೀಚೆಗೆ ಈಗ ಬಂದಿರತಕ್ಕಂಥ ಗೈಡ್ಗಳು ಸಿಟಿಯಲ್ಲಿ ಮಾಡಿರ್ತಾರಲ್ಲ ನಾನೇ ಟ್ರೈನಿಂಗ್ ಕೊಟ್ಟಿದ್ದೆ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅದೆಲ್ಲ ಪ್ರೊಸೀಜರ್ ಆಗಿ ಮಾಡಿಸ್ಕೊಟ್ಟೆ ಅವ್ರು 9 ಜಾಗ ತೋರಿಸ್ತಾರೆ ಒಂದು ಶಿಲಾನ್ಯಾಸ ಯಾವುದು ವಿಧಾನಸೌಧದ ಶಿಲಾನ್ಯಾಸ ಒಳಗಡೆ ಹೋದಾಗ ಎರಡನೇದು ಶ್ರೀಗಂಧದ ವಿಧಾನಸೌಧ ಮಾಡಲು ನೋಡಿದ್ಯಾ ಒಳಗಡೆ ಬ್ಯಾಂಕ್ವೆಟ್ ಹಾಲ್ ಹತ್ರ ನೋಡ್ಲಿಲ್ಲ ಆಮೇಲೆ ಬ್ಯಾಂಕ್ವೆಟ್ ಹಾಲ್ ತೆಗ್ದಿದ್ರೆ ನೋಡ್ಬೋದು ಒಳಗಡೆ ಎಲ್ಲ ಡೋರ್ ತೆಗ್ದಿಲ್ಲ ಅಂದ್ರೆ ಬ್ಯಾಂಕ್ವೆಟ್ ಹಾಲ್ ಅದಾದ್ಮೇಲೆ ಅಸೆಂಬ್ಲಿ ಹಾಲ್ 3 ಆಯ್ತಮ್ಮ 4 ಅಸೆಂಬ್ಲಿ ಹಾಲ್ 5 ಕೌನ್ಸಿಲ್ ಹಾಲ್ 6ನೇದು ಮೈಸೂರು ಬಾಗಿಲು 7ನೇದು ಮೇಲ್ಗಡೆ ಕಮಿಟಿ ಹಾಲು ಕಾನ್ಫರೆನ್ಸ್ ಹಾಲ್ 9ನೇದು ಮುಖ್ಯಮಂತ್ರಿಗಳು ಕೊಠಡಿ ಅದ್ರ ಎದುರುಗಡೆನೆ ಶ್ರೀಗಂಧದ ಬಾಗಿಲು 9 ಜಾಗ ಮುಖ್ಯನ ಕಡೆ ಕ್ಯಾಬಿನೆಟ್ ಡೋರ್ ಅಂತ ಹೇಳ್ತೀವಿ ಅಷ್ಟೇ 9 ಜಾಗ ನವಗ್ರಹಗಳು ಇಷ್ಟನ್ನ ನೀವು ಕರ್ಕೊಂಡು ಹೋಗಿ ತೋರಿಸ್ತಾರ ಅವ್ರು ಯಾರು ಆ ಗೈಡ್ಗಳು ಮಾತ್ರ ಅವತ್ತಿನ ದಿನ ವಾಕಿಂಗ್ ಗೈಡ್ ಅಂತ ಹೇಳ್ತೀವಿ ಅವ್ರಿಗೆ 50 ರೂಪಾಯಿ ಕೊಟ್ಟು ಹೋಗ್ಬೇಕು ಮುಖ್ಯಮಂತ್ರಿಗಳ ಡೋರ್ ಅದ್ರದ್ದು ಏನ್ ಸರ್ ಇದು ವಿಶೇಷತೆ ಶ್ರೀಗಂಧ ಏನ್ ವಿಶೇಷ ಏನಿಲ್ಲ ಎಲ್ಲ ರೋಸು ಅಷ್ಟೇ ಬಟ್ ಇದು ಒಂದೇ ರೋಸು ಇದು ಮಾತ್ರ ಟೀ ಇದು ನಾನು ಏನ್ ಹೇಳಿದ್ರೆ ಶ್ರೀಗಂಧದ ಬಾಗಿಲು ಹೇಳಿದ್ರೆ ಸ್ಯಾಂಡಲ್ವುಡ್ ಕಾರ್ವಿಂಗ್ ಚೆನ್ನಾಗಿದೆ ಬಹಳ ಭವ್ಯವಾಗಿದೆ ನೀವು ಕಣ್ ತುಂಬಿಸ್ಕೊಬೇಕು ನಾವಿಲ್ಲೆಲ್ಲ ಹೇಳಕ್ ಆಗೋದಿಲ್ಲ ಅದನ್ನ ನಾವು ನೋಡಿ ಫೀಲ್ ಮಾಡ್ಕೊಂಡು ಅಂದ್ರೆ ಫೀಲ್ ಮಾಡೋದಲ್ಲ ವಾಸನೆ ಬರ್ತದೆ ಯು ಗೆಟ್ ಅ ಸ್ಮೆಲ್ ಮೆನಿ ಆಫ್ ದ ಫಾರಿನ್ ಡೆಲಿಗೇಟ್ಸ್ ಬಂದಾಗ ದೇ ವರ್ ಅಮಸ್ಡ್ ಆಮೇಲೆ ಕ್ಯಾಪಿಟಲ್ ಹಿಲ್ ಇಡೀ ದೇಶದಲ್ಲಿ 2ನೇ ಸ್ಥಾನ ಇದಕ್ಕಿದೆ ಒಂದು ಕ್ಯಾಪಿಟಲ್ ಹಿಲ್ ಇಲ್ಲದ ಅದು ವಾಷಿಂಗ್ಟನ್ ಇಲ್ಲಿರತಕ್ಕಂಥ ಭವ್ಯವಾಗಿರತಕ್ಕಂಥ ಬ್ಯೂಟಿಫುಲ್ ನೆಕ್ಸ್ಟ್ ಇದು ನಮ್ಮ ವಿಧಾನಸಭೆ ಅಂದ್ರೆ ವಿಧಾನಸಭೆ ನಮಗೆ ಹೆಮ್ಮೆ ವಿಧಾನಸಭೆ ಹಾಲ್ ಸರ್ ವಿಧಾನಸೌಧ ಇರ್ಬೇಕಾದ್ರೂ ವಿಕಾಸಸೌಧದ ಆಲೋಚನೆ ಹೇಗ್ ಬಂತು ಅದು ನಿರ್ಮಾಣ ಹೇಗಾಗಿದ್ದು ಅಂತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಏನಾಗುತ್ತೆ ಈಗ ಮಿನಿಸ್ಟ್ರಿ ಜಾಸ್ತಿ ಆಗ್ತಾ ಇರ್ತಾರೆ ಹಿಂದೆ ಇದ್ದಿದ್ದು 7 ಜನ ಸಚಿವರು 91 ಅಲ್ಲಿ ಆಮೇಲೆ 18 ಆಗುತ್ತೆ 20 ಆಗುತ್ತೆ ಗ್ರೋಯಿಂಗ್ ಮಿನಿಸ್ಟ್ರೀಸ್ ಆಗುತ್ತೆ ಡಿಪಾರ್ಟ್ಮೆಂಟ್ಗಳು ಹೆಚ್ಚಾಗ್ತಾರೆ ಸ್ಟಾಫ್ ಹೆಚ್ಚಾಗ್ತಾರೆ ನೀಡು ಸ್ಪೇಸ್ ಇರೋದಿಲ್ಲ ಅದಕ್ಕೆ ನಮ್ಮ ಇವರು SM ಕೃಷ್ಣ ಸಾಹೇಬ್ರು ಏನ್ ಮಾಡ್ತಾರೆ ಒಂದು ಆಲೋಚನೆ ಹೊಡೆಯುತ್ತೆ ಆತನು ವಿಷನರಿನೇ ಹೌದು ಒಂದು ಯಾಕೆ ಎಲ್ಲಾ ಮುಖ್ಯಮಂತ್ರಿಗಳಿಗೂ ಒಂದು ಆಸೆ ನಾನು ವಿಧಾನಸೌಧ ಕಟ್ಟಬೇಕು ಅವ್ರು ಇದನ್ನ ಕಾಪಿ ಮಾಡ್ಕೊಂಡು ಕಟ್ತಾರೆ ಪಾಪ ಅಲ್ಲೇನ್ ಮಾಡ್ತಾರೆ ಪಾರ್ಕಿಂಗ್ ಸ್ಪೇಸ್ ಬಹಳ ಕಷ್ಟ ಪಾರ್ಕಿಂಗ್ ಸ್ಪೇಸ್ಗೆ 4 ಫ್ಲೋರ್ ಪಾರ್ಕಿಂಗ್ ಇಟ್ಬಿಡ್ತಾರೆ 4 ಫ್ಲೋರ್ ಕಟ್ಟಡ ಕಟ್ತಾರೆ
ವಿಧಾನಸೌಧದ ಆಧಾರದ ಮೇಲೆನೆ ಕಟ್ತಾರೆ. ಆದ್ರೆ ಆ ರಿಯಲ್ ಸ್ಟೈಲ್ ಏನಿದೆ ಅದನ್ನ ತಗೊಳಕ್ ಆಗಲ್ಲ. ಮುಂದ್ಗಡೆ ಸ್ಟೆಪ್ಸ್ ಅಧ್ವಾನ ಮಾಡ್ಬಿಟ್ಟು ನೋಬಡಿ ಕ್ಯಾನ್ ಕಾಪಿ ದ ಒರಿಜಿನಲ್ ಸ್ಟೈಲ್. ಬಟ್ ಆತ ಮಾಡಿರತಕ್ಕಂಥ ಕಟ್ಟಡ ವಿಧಾನಸೌಧಕ್ಕಿಂತ 2ರಷ್ಟು. ಆ ರೂಮ್ಸ್ ಇವತ್ತು ನೋಡಿದ್ರೆ ಸುಮಾರು 400 ರೂಮ್ಸ್ ಇದಾವೆ, ಪೋಸ್ಟ್ ರೂಮ್ಸ್. ಅರ್ಧ ಸಚಿವರು ಅಲ್ಲೂ ಇದ್ದಾರೆ, ಅರ್ಧ ಸಚಿವರು ಕಮಿಟಿ ಹಾಲ್ 12 ಕಮಿಟಿ ಹಾಲ್ ಇದಾವೆ. ಇಲ್ಲಿ ನಮಗೆ ವಿಧಾನಸೌಧದಲ್ಲಿ 3 ಕಮಿಟಿ, 106, 110 ಮೇಲ್ಗಡೆ 313 ಅಷ್ಟೇ. ಬಟ್ ಅಲ್ಲಿ 17 ಕಮಿಟಿ ರೂಮ್ಸ್ ಇದಾವೆ. ಎಲ್ಲ ಸುಸಜ್ಜಿತವಾಗಿರೋದು, ಮಾಡರ್ನೈಸ್ಡ್, ಎವ್ರಿಥಿಂಗ್ ಇಸ್ ಮಾಡರ್ನೈಸ್ಡ್. ಹಾಗಿದ್ದಲ್ಲಿ ಆ ಒಂದು ಪರಿಕಲ್ಪ ಬಂದಿದ್ದರಿಂದ ಎಸ್ ಎಂ ಕೃಷ್ಣ ಸಾಹೇಬರು ಕಟ್ಟಿಸಿದ್ರು. ಸರ್ ಅಂದ್ರೆ ವಿಧಾನಸೌಧ ದೊಡ್ಡದ, ವಿಕಾಸಸೌಧ ದೊಡ್ಡದ? ಇಲ್ಲ, ವಿಧಾನಸೌಧ ಸ್ವಲ್ಪ ಚಿಕ್ಕದಿದೆ, ವಿಕಾಸಸೌಧ ದೊಡ್ಡದಿದೆ. ಇಲ್ಲ, ವಿಧಾನಸೌಧ ದೊಡ್ಡದಿದೆ ಸ್ಪೇಸ್ ವೈಸ್, ಬಟ್ ಇದು ಚಿಕ್ಕದು. ಇಲ್ಲಿ ಒಳಗಡೆ ಕ್ವಾಡ್ರಾಂಗಲ್ ಇಲ್ಲ, ಇಲ್ಲಿ ಒಂದೇ ತರ ಕಟ್ಟಿದ್ದಾರೆ, ಅಲ್ಲಿ ಕ್ವಾಡ್ರಾಂಗಲ್ ಇದೆ, ವಿಸ್ತಾರ ದೊಡ್ಡದಿದೆ. ಅಂದ್ರೆ ವಿಧಾನಸೌಧದಲ್ಲಿ ಇಂಥವರೇ ಇರಬೇಕು, ವಿಕಾಸಸೌಧದಲ್ಲಿ ಇಂಥವರೇ ಇರಬೇಕು ಅಂತ ಏನಾದ್ರು ಇದೆಯಾ? ಅಲ್ಲ, ಸಚಿವರು ಅರ್ಧ ಭಾಗ ಸಚಿವರು, ಇಲ್ಲಿ ಅರ್ಧ ಭಾಗ ಟಾಪ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ ಅವ್ರು ಅಲೋಕೇಟ್ ಮಾಡ್ಕೊಂಡಿದ್ದಾರೆ. ಆತನ ಪರಿಕಲ್ಪನೆ ಇದ್ದಿದ್ದೇನಂದ್ರೆ ಗ್ರೋಯಿಂಗ್ ಮಿನಿಸ್ಟ್ರಿ ಇದ್ದಿದ್ದರಿಂದ ಜಾಗ ಇರಲಿಲ್ಲ. ಅಷ್ಟು ಮಿನಿಸ್ಟ್ರಿಗಳು ಈಗ 34 ಇದ್ರು, 34 ಆಗಿದ್ದಾರೆ. 34 ಜನಕ್ಕೂ ಒಂದು ಮಿನಿಸ್ಟರ್ ಆಫೀಸ್, ಒಂದು PS ಆಫೀಸ್ ಅಷ್ಟಂತ ತಗೊಂಡೋದ್ರೆ ಲೆಕ್ಕ ತುಂಬಾ ಜಾಸ್ತಿ ಆಗತ್ತೆ. ಅರ್ಥ ಇರ್ಲಿ ಅಲ್ಲೂ ಇರ್ಲಿ ಅಂತೇಳಿ ಆ ಒಂದು ಹಿನ್ನೆಲೆಯಲ್ಲಿ ಮಾಡಿರೋದು. ಸರ್ ಇಲ್ಲಿವರೆಗೂ ಎಷ್ಟು ವಿದೇಶಿ ನಿಯೋಗ ಭೇಟಿ ನೀಡಿರಬಹುದು ಸರ್? 200-300 ಡೆಲಿಗೇಷನ್ ನಾನು ಹ್ಯಾಂಡಲ್ ಮಾಡಿರೋದು 100 ಮೇಲ್ ಮಾಡಿದ್ದೇನೆ. ಇಷ್ಟವರೆಗೂ ಅವ್ರು ಬಂದು ಹೋದಾಗ ಏನ್ ಹೇಳ್ತಾ ಇದ್ರು ಅಂದ್ರೆ ಭಾವನೆಗಳು ಹೇಳ್ತಾರೆ, ಚೆನ್ನಾಗಿದೆ, ಬ್ಯೂಟಿಫುಲ್, ವಂಡರ್ಫುಲ್. ಟ್ರಂಪ್ ಅವರ ಸ್ಪಿರಿಚುವಲ್ ಅಡ್ವೈಸರ್ ಬಂದಿದ್ದ. ಟ್ರಂಪ್ ಅವರ ಸ್ಪಿರಿಚುವಲ್ ಅಡ್ವೈಸರ್ he was amazed by seeing at it. Yeah, Mr. Gnanshekar, you have done a beautiful one, I'm happy about it. ಒಂದೆರಡು ಮಾತು ಮಾತಾಡಿದ್ರು. ನಾವು ಫೋಟೋಗಳು ಇಟ್ಕೊಂಡಿರ್ತೀವಿ ಅಷ್ಟೇ, ಬೇರೆ ಅವತ್ತಿನ ದಿನ ಭೇಟಿ ಮಾಡ್ತೀವಿ ಅಷ್ಟೇ ಅಲ್ಲ, ಅವತ್ತಿನ ದಿನಕ್ಕೆ. ಬಟ್ ಇಂಥವೆಲ್ಲ ಹೇಳಿದಾಗ ನಮ್ಮ ಶಾಸಕಾಂಗದ ಬಗ್ಗೆ ಇಷ್ಟೆಲ್ಲ ಹೇಳಿದಾಗ ನಮ್ಗಿನ್ನೂ ಹೆಚ್ಚು ಜವಾಬ್ದಾರಿ ಬರ್ತದೆ, ಇನ್ನೂ ಪರಿಪಕ್ವವಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋತಕ್ಕಂಥ ಒಂದು ಇರಾದೆ ಬರ್ತದೆ. ಆ ನಿಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಸರ್ ಇಲ್ಲಿವರೆಗೂ ಎಷ್ಟು ಜನರಿಗೆ ಗೈಡ್ ಮಾಡಿದ್ದೀರಾ ಸರ್? ಎಷ್ಟು 10,000 ಮೇಲೆ. 10,000 ಮೇಲೆ ಓವರಾಲ್ ಮೈ ಬಟ್ ಇತ್ತೀಚೆಗೆ ಸ್ಪೀಕರ್ ಟೆನ್ಯೂರ್ ಬಂದಾಗ ಹೈಯೆಸ್ಟ್ ಗೈಡ್ ಸರ್ವಿಸ್ ಕೊಟ್ಟಿದ್ದೀನಿ. ನಮ್ಮ UT ಖಾದರ್ ಸಾಹೇಬ್ರು ಬಂದ್ಮೇಲೆ ಹೈಯೆಸ್ಟ್ ಗೈಡ್ ಸರ್ವಿಸ್ ಕೊಟ್ಟಿದ್ದೀನಿ. ಮತ್ತೆ ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಂದು ವಿಸಿಟರ್ಸ್ ಬಂದು ಹೋಗಿದ್ದಾರೆ. ಹೈಯೆಸ್ಟ್ ಗೈಡ್ ಸರ್ವಿಸ್ ಕೊಟ್ಟಿದ್ದೀನಿ, ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಂದು ಹೋಗಿದ್ದಾರೆ, ವಿಸಿಟರ್ಸ್ ಅಸೆಂಬ್ಲಿ ನೋಡಿ ಹೋಗಿದ್ದಾರೆ. ಅವರ ಟೆನ್ಯೂರ್ ಅಲ್ಲೇ, ಅವರ ಅವಧಿಯಲ್ಲಿ ಒಂದು ರೆಕಾರ್ಡ್ ಬ್ರೇಕ್. ಇದೊಂದು ರೆಕಾರ್ಡ್ ಬ್ರೇಕ್. ಅಂದ್ರೆ ಅವರ ಕಡೆಯಿಂದ ಬರುವಂತದ ಅಥವಾ ನಾರ್ಮಲ್ ಸಾರ್ವಜನಿಕ ಎಲ್ಲ ಶಾಲಾ ಮಕ್ಕಳಿಗೆ ಫ್ರೀಯಾಗಿ ಇನ್ವೈಟ್ ಮಾಡಿದ್ರು, ವಿಶೇಷವಾಗಿ ಕಂಬಳಿಯಾಗಿ ಕೂರಿಸಿದ್ರು, ಅವ್ರಿಗೆ ಜ್ಯೂಸ್ ಕೊಟ್ಟಿದ್ರು, ಅವ್ರಿಗೆ ಸರಿಯಾದ ಸಮಯ ಕರ್ಕೊಂಡೋಗಿ ಒಬ್ಬ ಮಾರ್ಷಲ್ ಕರ್ಕೊಂಡೋಗಿ ಕೂರಿಸಿದ್ರು. 10 ನಿಮಿಷ ನೋಡಿ ಬರೋರು. ಆತರ ಲೈನ್ ಬೈ ಲೈನ್ ಸದನ ಇದ್ದಾಗ 100 ಸ್ಕೂಲ್ಗಳು ಬಂದ್ಬಿಡೋರು. ಒಳ್ಳೆ ಆಲೋಚನೆ. ಆಮೇಲೆ ಹೊರಗಡೆ ಎಲ್ಲ ಲೈನಿಂಗ್ ನಿಂತ್ಕೊಂಡಿರೋರು. ಒಂದು ಒಳ್ಳೆ ಆಲೋಚನೆ. ಜನರು ಒಂದು ಪೊಲಿಟಿಕಲ್ ಅವೇಕನಿಂಗ್ ಇರಬೇಕು, ಪ್ರಜಾಪ್ರಭುತ್ವದ ಗುಡಿಯನ್ನ ಆ ಮಕ್ಕಳು ನೋಡ್ಲಿ ಅನ್ನೋದು ಒಂದು ಉದ್ದೇಶ. ಮತ್ತೆ ಪ್ರತಿಯೊಬ್ಬರಿಗೂ ಆಸೆ, ಅದನ್ನ ಟೂರಿಸ್ಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ರು. ಎಲ್ರು ಚಿಕ್ಕ ಮಕ್ಕಳು, 5ನೇ ಕ್ಲಾಸ್ ಮಕ್ಕಳೆಲ್ಲ ಬರೋರು. ಯಾವ್ದಕ್ಕೂ ಕೂಡ ನಿರ್ಬಂಧನಿಂದ ಮಕ್ಕಳು ಬಂದು ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಸರ್, ನಾವು ವಿಧಾನಸೌಧ ನೋಡ್ಬೇಕು, ಬೆಂಗಳೂರಿಗೆ ಬಂದ್ರೆ ಅದು ವಿಧಾನಸೌಧ ನೋಡ್ಲೇಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಎಲ್ಲರಿಗೂ ಇರ್ತದೆ. ಅಂದ್ರೆ ಮುಕ್ತವಾಗಿ ಬರಬಹುದಾ ಅಥವಾ ಮುಕ್ತವಾಗಿ ಕಾನೂನು ಪ್ರಕಾರ 3 ಗಂಟೆ ಮೇಲೆ ನೀವು ಬರಬಹುದು. ಸರ್ವಿಸಸ್ ಎಲ್ಲ ಇರಲ್ಲ, ಸುಮ್ನೆ ನೋಡ್ಕೊಂಡು ಹೋಗ್ಬೋದು. ಈಗ ನಿಮ್ಗೆ ಗೈಡ್ ಸರ್ವಿಸಸ್ ಆತರ ಎಲ್ಲ ಎಲ್ಲೂ ಸಿಗೋದಿಲ್ಲ. ಅದು ಯಾರನ್ನ ಡೆಲಿಗೇಟ್ಸ್ ಬಂದಾಗ ನಾವು ಮಾಡ್ತೀರಾ. ಈಗ ನೀವು ಪರಿಚಯ ಇದ್ದವರು ಅಂತಂದಾಗ ಸರ್ ಕರ್ಕೊಂಡ್ ಬಂದ್ರೆ ಅವ್ರು ಕರ್ಕೊಂಡು ಹೋಗ್ತೀವಿ ಎಲ್ಲಾನು ತೋರಿಸಿ. ಸರ್ ಇದೇ ಡಿಮ್ಯಾಂಡ್ ರೀಸೆಂಟ್ ಆಗಿ ರಾಹುಲ್ ಗಾಂಧಿ ಹೌದು ಬಂದಿದ್ರು, ಬಟ್ ನಾನು ಸೆಕ್ಯೂರಿಟಿನವ್ರು ಬಿಡ್ಲಿಲ್ಲ, SPG ನವ್ರು ಬಿಡ್ಲಿಲ್ಲ. ಲಾರೆನ್ಸ್ ಸರ್ ಕರೆಸಿದ್ರು, ಬಟ್ ಬಿಡ್ಲಿಲ್ಲ. ನಾನು ಬಹಳ ಟ್ರೈ ಮಾಡಿದೆ. ಬಟ್ ಆವಾಗ ಏನ್ ಮಾಡಿದ್ರು, ಸ್ಪೀಕರ್ ಮತ್ತೆ CMA ಒಳಗಡೆ ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆತ ಬಹಳ ಅಪ್ರಿಶಿಯೇಟ್ ಮಾಡಿದಂತೆ. ಈಗ ನಿಂತ್ಕೊಂಡು ಐ ಡಿಡ್ಂಟ್ ನೋ ದಿಸ್ ಕೈಂಡ್ ಆಫ್ ಬ್ಯೂಟಿಫುಲ್ ಬಿಲ್ಡಿಂಗ್ ಇಟ್ ಈಸ್ ಅನ್ನಂತೆ. ಒಂದ್ ಮಾತೇನೋ ಏನಿದ್ದಾರೆ ಅಷ್ಟೇ. ಬಟ್ ಇವ್ರಿಗೆ ಗೈಡ್ ಹೇಳಿ ಗೊತ್ತಿಲ್ಲ, ಬಟ್ ಅವರೇ ಮಾಡ್ಕೊಂಡ್ರು.
ಬಟ್ ನನಗದು ಬಹಳ ದುಃಖ ಆಯ್ತು ಅವತ್ತು. ಹ್ಮ್. ಕಾರಣಗಳಿಂದ ನನಗೆ ಆಗಲಿಲ್ಲ. ಹ್ಮ್. ಕರೆಸಿದ್ರು ಬಟ್ ಹ್ಮ್. SP ರವರು ಅಲೋ ಮಾಡಲಿಲ್ಲ ನನಗೆ. ಬಹಳ ಹತ್ರದಿಂದ ನೋಡಿದೆ. ಆವತ್ತಾನೆ ಇಷ್ಟು ವರ್ಷಕ್ಕೆ ನಾನು ಹ್ಮ್. ರಾಹುಲ್ ಗಾಂಧಿ ಅವನ ಅಲ್ಲಿಂದ ಹತ್ರದಲ್ಲಿ ನೋಡಿದೆ. ನಾನು ನೋಡಿರ್ಲಿಲ್ಲ. ಹ್ಮ್. ರಾಜೀವ್ ಗಾಂಧಿ ತನ್ನ ತಂದೆ ಜ್ಞಾಪಕ ಬಂತು. ತನ್ನ ತಂದೆ ಎಷ್ಟು ಸ್ಯಾಕ್ರಿಫೈಸ್, ಮಗ ನೋಡಿದ್ರೆ ಈ ತರ ಇದ್ದಾನಲ್ಲ. ಹ್ಮ್. ತನ್ನ ತಂದೆ ಆತ ನಡೆಸಿದ್ದು ಅಡ್ಮಿನಿಸ್ಟ್ರೇಷನ್ ಆಸ್ ಅ ಪ್ರೈಮ್ ಮಿನಿಸ್ಟರ್ ಬಹಳ ಡಿಫ್ರೆಂಟ್ ಇತ್ತು. ಈತ ಪ್ರೈಮ್ ಮಿನಿಸ್ಟರ್ ಆಗಕ್ಕೂ ಇನ್ನೂ ಟ್ರೈ ಮಾಡ್ತಾ ಇದ್ದಾರೆ. ಪರಿತಪಿಸ್ತಾ ಹೌದು. ಇದ್ದಾರೆ. ಹ್ಮ್. ಆತಂದೇ ಆದ ಅಭಿಪ್ರಾಯ ಎಲ್ಲವೂ ಹ್ಮ್. ಇದೆ. ಎಲ್ಲರ ಹತ್ರ ಮಿಕ್ಸ್ ಮಾಡ್ತಾರೆ. ಜೋಡೋ ಯಾತ್ರಾ ಬಂದಾಗ ಎಲ್ಲರ ಹತ್ರ ಹ್ಮ್. ಜೊತೆಗಿದ್ರು. ಹೀಗಾಗಿ ಅವತ್ತಿನ ದಿನ ನೋಡಿದಾಗ ಒಳಗಡೆ ನನಗೆ ಅವಕಾಶ ಸಿಗ್ಲಿಲ್ಲ. ಹ್ಮ್. ಅದು ಸಾಹೇಬನ್ ನೋಡಿದೆ. ಸ್ಪೀಕರ್ ಸರ್ ಕರೆದ್ರು ನನಗೆ ಹೆಂಗು ಹ್ಮ್. ಲಾರೆನ್ಸ್ ಮೂಲಕ, ಬಟ್ ಆಗಲಿಲ್ಲ. ಸರ್, ನೀವು ಈ ರೀತಿಯಾದಂತಹ ನಾಯಕರಿಗೆ ಯಾರಿಗೆಲ್ಲ ಗೈಡ್ ಮಾಡಿದೀರಾ ಅಂತ, ಬೇರೆ ಬೇರೆ ಕಡೆಯಿಂದ ಬಂದಿರೋರಿಗೆ? ಎಲ್ಲ ಸ್ಪೀಕರ್ಸು, ಹ್ಮ್. ಎಲ್ಲ VIPs, ಡಿಫೆನ್ಸ್ ಹ್ಮ್. ಜರ್ನಲಿಸ್ಟು, ಹ್ಮ್. ಆಮೇಲೆ ಕಂಟೆಂಟ್ ರೈಟರ್ಸು, ಆಮೇಲೆ ಲಾ ಸ್ಟೂಡೆಂಟ್ಸು, ಕಿಲ್ಪಾರ್ ಹ್ಮ್. ಸ್ಟೂಡೆಂಟ್, ಲಾ ಸ್ಟೂಡೆಂಟ್ಸು, ಹ್ಮ್. ರಿಸರ್ಚ್ ಸ್ಟೂಡೆಂಟ್ಸು, ಸುಮಾರು ಜನ ಬರ್ತಾರೆ. ಬಂದವ್ರಿಗೆ ತಿಳಿದಿರೋದು ಹೇಳ್ಕೊಡ್ತೇನೆ ಹ್ಮ್. ಅಷ್ಟೇ. ಇಂಟರ್ನ್ಶಿಪ್ ಸ್ಟೂಡೆಂಟ್ಸು ಇಂಟರ್ನ್ಶಿಪ್ ಬಂದ್ ಮಾಡ್ತಾರೆ. ಓಕೆ. ಅಸೆಂಬ್ಲಿ ಹೇಗೆ ಕೆಲಸ ಮಾಡ್ತದೆ, ಹ್ಮ್. ಕೌನ್ಸಿಲ್ ಹೇಗೆ ಕೆಲಸ ಮಾಡ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.